ಸಾರಿ, ಈ ವಿಡಿಯೋ ಬಿಡೋದು ಲೇಟ್ ಆಯಿತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಶಾಕ್ ಆಗಿರ್ಬೇಕಲ್ಲ ಇವತ್ತು ಯಾಕೆ ಈ ತರ ರೆಡಿ ಆಗ್ಯಾರ ಅಂತ ಹೇಳಿ. ಆಕ್ಚುಲಿ ಇವತ್ತು ಪೂಜೆ ಇರೋದ್ರಿಂದ ಇವತ್ತು ರೆಡಿ ಆಗಿ ಇಲ್ಲಿ ತೊರವಿಯಲ್ಲಿರುವ ಲಕ್ಷ್ಮೀ ದೇವಸ್ಥಾನಕ್ಕೆ ಬಂದಿದ್ನಿ. ಇವತ್ತು ಕಾರುಣಿವೆ ಇರೋದ್ರಿಂದ ಅರಳಿ ಮರಕ್ಕೆ ಪೂಜೆ ಮಾಡ್ಬೇಕಂತ. ಅರಳಿ ಮರಕ್ಕೆ ಪೂಜೆ ಮಾಡಿದ್ರೆ ಗಂಡನ ಆಯುಷು ಮತ್ತು ಆರೋಗ್ಯ ಮತ್ತು ಜಾಸ್ತಿ ಆಗ್ತೈತೆ ಅಂತ ಹೇಳಿ ಹಿರಿಯರ ನಂಬಿಕೆ ಇದು, ಮತ್ತೆ ಸಂಪ್ರದಾಯ ಕೂಡ ಇದು. ಹೀಗಾಗಿ ನಾನು ಇವತ್ತು ಪೂಜೆ ಮಾಡಕ್ ಇಲ್ಲಿ ಲಕ್ಷ್ಮೀ ಗುಡಿಗೆ ಬಂದಿದ್ನಿ. ಇಲ್ಲಿ ಎಲ್ಲರೂ, ನಾನಷ್ಟೇ ಅಲ್ಲ, ಇಲ್ಲಿ ಸಾಕಷ್ಟು ಜನ ಬಂದವರೆಲ್ಲ ಇಲ್ಲಿ ಅರಳಿ ಗಿಡಕ್ಕೆ ಪೂಜೆ ಮಾಡ್ತಾರ. ಪೂಜೆ ಮಾಡಿ ಮತ್ತ ಅಲ್ಲಿ ನೂಲ್ ಸುತ್ತಾರ. 5 ಸರ್ತಿ ನೂಲ್ ಸುತ್ತೋದ್ರಿಂದ ಅದು ಗಂಡನ ಆಯುಷು ಆರೋಗ್ಯ ಕಾಪಾಡ್ತೈತೆ ಅನ್ನೋ ನಂಬಿಕೆ ಹಿರಿಯರ್ದಾಗಿತ್ತು. ಅದಕ್ಕೆ ಕೂಡ ಇವತ್ತು ಅದೇ ಸಂಪ್ರದಾಯನ ನಾವು ಕೂಡ ಮಾಡ್ತಾ ಇವತ್ ಪೂಜೆಗೆ ಬಂದಿದ್ದೆ. ಪೂಜೆ ಮಾಡ್ಕೊಂಡು ತೋರಿಸ್ತೀನಿ ನಿಮ್ಗೆ ಲಕ್ಷ್ಮೀ ಗುಡಿ ಯಾವ ರೀತಿಯಾಗಿ ಐತಿ ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ ನಿಮ್ಗ. ಲಕ್ಷ್ಮೀ ದೇವಸ್ಥಾನ ಯಾವ ರೀತಿ ಐತಿ, ಎಲ್ಲರೂ ಯಾವ ರೀತಿಯಾಗಿ ಇಲ್ಲಿ ಪೂಜಾ ಮಾಡಕ್. ಇದು ಲಕ್ಷ್ಮೀ ಗುಡಿ ಎಂಟ್ರೆನ್ಸ್. ಇದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ದೂರದಲ್ಲಿ, ಇನ್ ನೋಡ್ರಿ ಈಗ ಎಲ್ಲರಿಗೂ ಇಲ್ಲಿ ಪೂಜಾ ಮಾಡಕತ್ತಾರ. ಎಲ್ಲರೂ ಇಲ್ಲಿ ಬಂದು ಈ ದಿನ ಪೂಜೆ ಮಾಡಿ ದೇವರಲ್ಲಿ ಕೇಳ್ಕೊಂತಾರ. ಉಡಿ ತುಂಬುವುದು ಮಾಡ್ತಾರ, ಇಲ್ಲಿ ಉಡಿನೂ ತುಂಬ್ತಾರ. ಇದು ದೊಡ್ಡದಾಗಿ ಕಾಣಿಸ್ತಿರೋದು ಇದು ಆಲದ ಮರ. ಇಲ್ಲಿ ನೋಡ್ರಿ ಕೆಳಗಡೆ ಎಲ್ಲಾ ಉಡಿ ತುಂಬ್ಕೋತಿದಾರ. ಇದು ಲಕ್ಷ್ಮೀ ದೇವಸ್ಥಾನ. ತುಂಬಾ ದೊಡ್ಡದೈತಿದು. ಈ ರೀತಿಯಾಗ ಅಂಗಡಿಗಳಿದೆ, ಸೈಡಿಗೆ ಅಂಗಡಿ ಇದಾವ. ತೆಂಗಿನಕಾಯಿ, ಕರುಬ್ರ ಇಂಥವೆಲ್ಲ ಇಲ್ಲಿ ತಗೋಬಹುದು ನಾವು. ಇವು ಹಿರಿಯರು ಮಾಡಿರೋ ಸಂಪ್ರದಾಯ. ಒಂದೊಂದು ಸಂಪ್ರದಾಯವೂ ತುಂಬಾ ನಿಜಾನೇ. ಯಾಕಂದ್ರ ಹಿರಿಯರ್ ಮಾಡಿದ್ ಯಾವ್ದು ಸಂಪ್ರದಾಯ ಸುಳ್ಳಾಗಂಗಿಲ್ಲ. ಎಲ್ಲರೂ ಮತ್ತೆ ಯಾಕೆ ಸುಮ್ನೆ ಯಾಕೆ ಪೂಜೆಗಳನ್ನ ಮಾಡ್ತಾರೆ? ಎಲ್ಲಾ ಹಿರಿಯರು ಮಾಡಿದ ಸಂಪ್ರದಾಯಗಳನ್ನ ಅಚ್ಚುಕಟ್ಟಾಗಿ ನಾವು ಪಾಲಿಸ್ಬೇಕು. ಯಾಕಂದ್ರ ಅದೊಂದು ನಂಬಿಕೆ ಇರುತ್ತಲ್ಲ. ಅದೇ ರೀತಿಯಾಗಿ ಹಿಂಗ ಲಕ್ಷ್ಮೀ ಗುಡಿ ತೋರಿಸ್ತಾ ಹೋಗ್ತೀನಿ ನಾನು, ಒಳಗ್ ಯಾವ ರೀತಿ ಆಗೈತಿ ಏನಂತ ಹೇಳಿ. ಇದು ಲಕ್ಷ್ಮೀ ದೇವಸ್ಥಾನ ಎಂಟ್ರೆನ್ಸ್ ಈ ರೀತಿಯಾಗಿ ಐತಿ. ನೋಡ್ತಾ ಇರ್ಬೋದು ಅಲ್ಲಿ ಒಳಗಡೆ ದೇವಸ್ಥಾನ. ಅಂದ್ರೆ ಇವತ್ತು ರಶ್ ಕಡಿಮೆ ಅದ. ಆಲ್ರೆಡಿ ಎಲ್ಲರೂ ಬಂದು ಹೋಗಿದಾರ ಅನಿಸ್ತೈತಿ. ಯಾಕಂದ್ರೆ ನಾನು ಸ್ವಲ್ಪ ಲೇಟ್ ಆಯ್ತು ನಂದು. ದೇವಸ್ಥಾನ ತುಂಬಾ ರಶ್ ಇರುತ್ತೆ ಇವತ್ತು. ಜನ ಎಲ್ಲ ಬಂದು ಹೋಗಾರ ಇವತ್ತು. ಒಳಗಡೆ ದೇವರು ಗರ್ಭಗುಡಿ ಇದು. ಇದು ದೇವರ ಪಾದಗಟ್ಟಿ. ಈ ದೇವರ ಪಾದಗಟ್ಟಿ ಹಿಡಿದು ಬೇಡ್ಕೊಂಡ್ರೆ, ಏನಾದ್ರು ಕೇಳ್ಕೊಂಡ್ರ ಎಲ್ಲ ನಿಜ ಆಗುತ್ತ. ಇಲ್ಲಿ ದೇವ್ರ ಪಾದಗಟ್ಟಿ ಮುಟ್ಟಿ ಈ ಕಲ್ಲನ್ನು ಎತ್ತಬೇಕು. ನೀವು ಏನ್ ಬೇಡ್ಕೊಂಡಿರ್ತಿರಲ್ಲ ಅದನ್ನ ಬೇಡ್ಕೊಂಡು ಆ ಕಲ್ಲನ್ನು ಎತ್ತಿದಾಗ ಎಲ್ಲ ಏನ್ ಬೇಡ್ಕೊಂಡಿರ್ತಿರಲ್ಲ ಅದು ನಿಜ ಆಗುತ್ತಂತ ಹೇಳಿ ಇಲ್ಲಿ ಜನರು ಇಲ್ಲಿ ನಂಬ್ತಾರ. ಕಾಣಂಗಿಲ್ಲ ದೇವ್ರ ಹಾಕೋದ್ರಿಂದ ದೇವ್ರಿಗೆ ನಿಮ್ಗೇನು ಹರಕೆಗಳಿದ್ರು, ಏನೇ ಕೇಳ್ಕೊಳ್ಳೋದಿದ್ರು ಕೇಳ್ಕೊಂಡ್ಬಿಡ್ರಿ ಫ್ರೆಂಡ್ಸ್. ಇದು ಗೋಪುರ ಫ್ರೆಂಡ್ಸ್. ಇದು ಮೇಲ್ಗಡೆ ಹೋದ್ರೆ ಇಲ್ಲಿ ಮೇಲ್ಗಡೆ ಎಲ್ಲ ಇಲ್ಲಿ ಹಾಲ್ ಅದು ಇದಾವು. ಫಂಕ್ಷನ್ ಆಗ್ತಾವ ಇಲ್ಲೆಲ್ಲ. ಅದಕ್ಕೋಸ್ಕರ ಮ್ಯಾಗ ಎಲ್ಲ ದೊಡ್ಡ ಹಾಲ್ ಅದಾವು. ಹೊರಗೆ ಮತ್ತು ಒಳಗೆಲ್ಲ ಫಂಕ್ಷನ್ ಆಗ್ತಾವು. ಇವಾಗ ದರ್ಶನ ಆಯ್ತು. ಎಲ್ಲ ದರ್ಶನ ಮಾಡ್ಕೊಂಡು
ಪೂಜೆ ಮಾಡಿಸಿ ಈಗ ಹೊರಗಡೆ ಇರೋ ಅರಳಿ ಮರಕ್ಕೆ ಹೋಗಿ ಪೂಜೆ ಮಾಡಬೇಕು. ಪೂಜೆ ಮಾಡಿ ಉಡಿ ತುಂಬಬೇಕು. ಬರ್ರಿ ಅಲ್ಲೇ ಸಿಗ್ತೀನಿ ಫ್ರೆಂಡ್ಸ್. ಇಲ್ಲೇ ಒಂದು 3-4 ದೇವಸ್ಥಾನ ಸಿಗ್ತಾವ್ ನಿಮ್ಗೆ. ಅಲ್ಲಿ ಕಾಣಿಸ್ತಾ ಇರೋದು, ದೂರದಲ್ಲಿ ಕಾಣಿಸ್ತಾ ಇರೋದು ಆಂಜನೇಯನ ದೇವಸ್ಥಾನ. ದೂರದಲ್ಲಿ 2 ದೇವಸ್ಥಾನ ಕಾಣೋದು, 2-3 ದೇವಸ್ಥಾನ. ಇಲ್ಲಿರೋದು ಆಂಜನೇಯನ ದೇವಸ್ಥಾನ. ಇಲ್ಲಿ ದೊಡ್ಡ ಕೆರೆ ಐತಿ. ಇಲ್ಲಿ ಉಡಿ ತುಂಬ್ತಾರ. ಒಂದ್ ಸೈಡ್ ಉಡಿ ತುಂಬೋರು ಉಡಿ ತುಂಬ್ತಿರ್ತಾರ, ಪೂಜೆ ಮಾಡೋರು ಪೂಜೆ ಮಾಡ್ತಿರ್ತಾರ. ನೋಡ್ರಿ ಇದು ಎಷ್ಟು ದೊಡ್ಡ ಎತ್ತರ ಐತಿ ಆಲದ ಮರ ಇದು. ಇಲ್ಲಿ ಒಂದು ಚೌಕಲ್ಲಿ ಎಣ್ಣೆ ತಟ್ಟಿ ಐತೆ ನೋಡ್ರಿ. ಸರಿ ನೋಡಿ ಇವಾಗ ಎಷ್ಟೆಲ್ಲ ರಶ್ ಆಯ್ತು. ಇಷ್ಟೊತ್ತೇನು ಇದ್ದಿದ್ದಿಲ್ಲ, ಫುಲ್ ರಶ್ ಇವಾಗ. ಫ್ರೆಂಡ್ಸ್ ಇವಾಗೆಲ್ಲ ಪೂಜೆ ಮುಗೀತು. ಅವಾಗ ಎಲ್ಲಾ ಫುಲ್ ಖಾಲಿ ಇತ್ತಲ್ಲ, ಇವಾಗೆಲ್ಲ ಫುಲ್ ರಶ್ ಆಗೈತಿ. ಬಹಳ ಕ್ರೌಡ್ ಆಗೈತಿ. ಎಲ್ಲರೂ ಬರಾಕತ್ತಾರ. ನಂದಂತರೂ ಇವಾಗೆಲ್ಲ ಪೂರ್ತಿ ಕಂಪ್ಲೀಟ್ ಆಯ್ತು ಪೂಜೆ. ಇನ್ನೇನ್ ಮನಿಗ್ ಹೋಗ್ಬೇಕು. ಯಾರ್ ನಮ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡ್ಲೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೇಗಿತ್ತಂತ ಹೇಳಿ ಕಮೆಂಟ್ ಕೂಡ ಮಾಡ್ರಿ. ಬಾಯ್ ಬಾಯ್.